3 ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಜಮೀರ್ ಡೋಂಟ್ ಕೇರ್ ಅಂದಿದ್ರು. ನೋಟಿಸ್ಗೆ ಉತ್ತರ ನೀಡದ ಹಿನ್ನೆಲೆಯಲ್ಲಿ ಖುದ್ದು ಹಾಜರಿಗೆ ಸಮನ್ಸ್ ಅನ್ನು ಕೊಡಲಾಗಿತ್ತು. ತಮ್ಮ ಆದಾಯ ಮತ್ತು ಖರ್ಚಿನ ದಾಖಲೆ ನೀಡುವಂತೆ ಲೋಕಾಯುಕ್ತ ಸೂಚನೆಯನ್ನು ಕೊಟ್ಟಿತ್ತು. ಭದ್ರತಾ ರಹಿತವಾಗಿ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದಿದ್ದಾರೆ ಜಮೀರ್. ಹೀಗಾಗಿ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು ಜಮೀರ್ ಅವರು. 3 ಬಾರಿ ನೋಟಿಸ್ ಕೊಟ್ಟಿದ್ದರೂ ಕೂಡ, ಅಂದರೆ ಅಷ್ಟೊತ್ತಿಗಾಗಲೇ ಅವರು ಮಂತ್ರಿಗಳಾಗಿದ್ದರು, ತಮ್ಮದೇ ಸರ್ಕಾರ ಇತ್ತು, ನಡೆಯುತ್ತೆ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು. ಬಟ್ ಏನೇ ಆದರೂ ಸಮನ್ಸ್ಗೆ ಉತ್ತರ ಕೊಡಲಿಲ್ಲ ಅಂದಾಗ ನೀವು ಖುದ್ದಾಗಿ ಹಾಜರಾಗಬೇಕಾಗುತ್ತೆ ಅಂತ ಮತ್ತೊಂದು ಸಮನ್ಸನ್ನು ಕೊಟ್ಟಿದ್ದಕ್ಕೆ ಇವತ್ತು ಜಮೀರ್ ಅವರು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಅವರ ಜೊತೆಗೆ ಅವರ ವಕೀಲರು ಎಲ್ಲರೂ ಕೂಡ ಬಂದಿದ್ದರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಒಂದು ಖುದ್ದಾಗಿ ಹಾಜರಾಗಿದ್ದಾರೆ ಅಂತಕ್ಕಂಥದ್ದು ಹಿನ್ನೆಲೆಯನ್ನು ತಾವು ಹೇಳಿದ್ರಿ, ಯಾವ ಕಾರಣಕ್ಕೆ ಹಾಜರಾದರು ಅಂತ. ಇಂಥ ಸಂದರ್ಭದಲ್ಲಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವ ರೀತಿ ಹೇಗಿರುತ್ತೆ ಅಂತ? ಅರವಿಂದ, ಈ ಪ್ರಕರಣದಲ್ಲಿ DA ಕೇಸ್, ಇದು ಡಿಸಪ್ರೋಪ್ರಿಯೇಷನ್ ಆಫ್ ಅಸೆಟ್ನ ಕೇಸು. ಅಂದರೆ ತಮ್ಮ ಆದಾಯದ ಮೂಲಗಳನ್ನು ದಾಖಲಾತಿಗಳೊಂದಿಗೆ ವಿವರಣೆಯನ್ನು ನೀಡಬೇಕಾಗುತ್ತೆ. ತಮ್ಮ ಆದಾಯದ ಮೂಲ ಯಾವುದು, ಖರ್ಚೆಷ್ಟಾಗಿದೆ. ಈಗ ಲೋಕಾಯುಕ್ತದ ಅಧಿಕಾರಿಗಳು ಏನು ಎಸ್ಟಿಮೇಟನ್ನು ಮಾಡಿದ್ದಾರೆ, ಅಷ್ಟು ಆಸ್ತಿ ಇದೆಯಾ ಅಥವಾ ಆಸ್ತಿಯ ಯಾವ್ಯಾವ ಮೂಲಗಳಿಂದ ಬಂತು ಅಂತೇಳಿ ಈಗ ಒಂದಷ್ಟು ಆರೋಪಗಳಿದ್ದಾವೆ. ಅಂದರೆ ಆಧಾರ ರಹಿತವಾಗಿ ಒಂದಷ್ಟು ಸಾಲ ಸೌಲಭ್ಯಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದು. ಅಂದರೆ ಬೇರೆಯವರ ಇತರರ ಬಳಿಯಿಂದ ಸಾಲವನ್ನು ಪಡ್ಕೊಂಡಿದ್ದಾರೆ, ಅದು ಯಾವುದೇ ಆಧಾರವನ್ನು ಇಡದೆ. ಉದಾಹರಣೆಗೆ ಸಪೋಸ್ ಯಾವುದಾದ್ರು ನಾವು ಬ್ಯಾಂಕಲ್ಲಿ ಸಾಲ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಯಾವುದಾದ್ರೂ ಅಡಮಾನವನ್ನು ಇಡಬೇಕು. ಆದರೆ ಜಮೀರ್ ಅವರ ಕೇಸಲ್ಲಿ ಹಾಗಾಗಿಲ್ಲ. ಹೇಗೆ ಆಧಾರ ರಹಿತವಾಗಿ ಅವರೆಲ್ಲರೂ ಕೂಡ ಸಾಲವನ್ನು ಕೊಟ್ಟರು, ಇದೆಲ್ಲವನ್ನು ಕೂಡ ಈ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಮಾಡುವ ಕೆಲಸವನ್ನು ಲೋಕಾಯುಕ್ತದ ಅಧಿಕಾರಿಗಳು, ತನಿಖಾಧಿಕಾರಿ ಮಾಡ್ತಾರೆ. ಅದೆಲ್ಲದಕ್ಕೂ ಉತ್ತರವನ್ನು ಸಹ ಕೊಡಬೇಕಾಗುತ್ತೆ. ಈ ಹಿಂದೆ 3 ಬಾರಿ ನೋಟಿಸನ್ನು ಕೊಟ್ಟಿದ್ರು ಜಮೀರ್ ಅವ್ರಿಗೆ. ಆದರೆ ಆ ನೋಟಿಸ್ಗೆ ಜಮೀರ್ ಅವರು ಅದೇನು ಅನ್ಸ್ತೇನೋ ಅವರು ಬಂದಿರಲಿಲ್ಲ, ಆ ನೋಟಿಸ್ನ ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಆದರೆ 4ನೇ ಬಾರಿ ಸಮನ್ಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಏನಾದರೂ ಅರೆಸ್ಟ್ ಗಿರೆಸ್ಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಒಂದು ಅಟಾನಮಸ್ ಬಾಡಿ, ಸ್ವಾಯತ್ತ ಸಂಸ್ಥೆ. ಹೀಗಾಗಿ ರಿಸ್ಕ್ ಬೇಡ ಅನ್ನೋ ಮಟ್ಟಿಗೆ ಅವರ ವಕೀಲರ ಜೊತೆ ಇವತ್ತು ವಿಚಾರಣೆಗೆ ಹಾಜರಾಗಿ ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಟ್ಟಾರೆ ಇದು ಜಮೀರ್ ಅಹಮದ್ ಅವರ ವಿಚಾರ. ಏನೇ ಆದರೂ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕಾಗುತ್ತೆ. ಹಾಗಾಗಿ ಮಂತ್ರಿ ಸ್ಥಾನದಲ್ಲಿದ್ದವರೇ ಹೋಗಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಹಾಗಾಗಿ ಇವತ್ತು ಅವರು ಹಾಜರಾಗಿದ್ದಾರೆ.